ಹಾಯ್ ಗೈಸ್, ನಾನು ನಿಮ್ಮ ಲಿಂಗ ಮಾತಾಡ್ತಾ ಇದ್ದೀನಿ. ನನ್ನ ಜೊತೆ ಇವತ್ತು ಪವನ್ ಎಂಟ್ರಿ ಕೊಟ್ಟಿದ್ದಾನೆ, ನಮ್ಮ ರಾಹುಲ್ ಅಣ್ಣನೂ ಇದ್ದಾನೆ. ಇವತ್ತು ನಮ್ಮ ಲೊಕೇಶನ್ ಬಂದು ಅಗ್ರ ಲೇಕ್. ಅಲ್ಲಿವರೆಗೂ ಇವಾಗ ವೆಹಿಕಲಲ್ಲಿ ಹೋಗ್ಬಿಟ್ಟು ಜಾಗಿಂಗ್ ಮಾಡ್ತೀರಿ. ಮತ್ತೆ ಸಿಗೋಣ. ಹಾಯ್ ಫ್ರೆಂಡ್ಸ್, ನಾನು ರಾಹುಲ್ ಸ್ಟಾರ್ಟ್ ಮಾಡಿದ್ದೀರಿ. ನಮ್ಮ ಜೊತೆ ಇವತ್ತು ಪವನ್ ಅವರು ಕೊಲಾಬ್ ಆಗಿದ್ದಾರೆ. ಅವ್ರ ಬಾಯಲ್ಲಿ ತಿಳ್ಕೊಳ್ಳೋಣ ಈ ಅಗ್ರ ಕೆರೆ ಬಗ್ಗೆ, ವಿಶೇಷತೆಗಳನ್ನು, ಇಲ್ಲಿರೋ ಅನುಭವಗಳು ಆಗಿರೋದು. ಲಾಸ್ಟ್ ಟೈಮ್ ಬಂದಿದ್ವಿ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಲಾಸ್ಟ್ ಟೈಮು. ಬಟ್ ನಾವು ಜಾಗಿಂಗು ವಾಮಪ್ ಅಂತ ಬಂದಿಲ್ಲ, ಸುಮ್ಮನೆ ಅಗ್ರ ಲೇಕ್ ನೋಡೋಣ ಅಂತಲೇ ಬಂದಿದ್ದೀವಿ. ಇವತ್ತು ಜಾಗಿಂಗು ವಾಮಪ್ಪು ವರ್ಕೌಟ್ ಮಾಡಿಕೊಂಡು ಮನೆಗೆ ಹೋಗೋಣ, ಮತ್ತು ಈ ಲೇಕ್ನ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಬಂದಿದ್ದೀವಿ. ಬನ್ನಿ, ನಿಮಗೂ ತೋರಿಸ್ತೀವಿ ಬನ್ನಿ ಗಾಯ್ಸ್. ನಾನಂತೂ ಕಾಲೇಜ್ ಬಂಕ್ ಮಾಡಿದಾಗೆಲ್ಲ ಇದೇ ಪ್ಲೇಸಿಗೆ ಬರ್ತಾ ಇದ್ದಿದ್ದು. ಇದೇ ಮಸ್ತಾಗಿರೋ ಅಡ್ಡ ವ್ಯೂ ಎಲ್ಲ ಚೆನ್ನಾಗಿ ಮಸ್ತಾಗಿ ಎಂಜಾಯ್ ಮಾಡ್ಬೋದು. ಇಲ್ಲಿ ಲಾಸ್ಟ್ ಟೈಮು ಕಮಲ ಕಿತ್ಕೊಂಡು ಹೋಗಿದ್ವಿ, ಎಳ್ನೀರೆಲ್ಲ ಕುಡಿದಿದ್ವಿ ಇಲ್ಲೇ. ಬನ್ನಿ, ಇಲ್ಲೇ ನಾವು ಎದುರು ಆಟ ಆಡ್ತಾ ಇದ್ವಿ. ಮುಂದೇನಾಗುತ್ತೋ ನೋಡೋಣ. ಬನ್ನಿ ಫ್ರೆಂಡ್ಸ್, ಇವಾಗ ವಾರ್ಮಪ್ ಮಾಡೋಣ, ಆಮೇಲೆ ಜಾಗಿಂಗ್ ಮಾಡೋಣ. ಓಕೆ ಗೈಸ್, ವಾರ್ಮ್ ಅಪ್ ಕಂಪ್ಲೀಟೆಡ್. ನೆಕ್ಸ್ಟು ಗೈಸ್ ವರ್ಕೌಟ್ ಸ್ಟಾರ್ಟ್ ಆಗೈತೆ ನೋಡ್ರಿ. ಬಾಹುಬಲಿ ಬಳ್ಳಾಲದೇವ ಇಬ್ರು ಮಾಡ್ತಾ ಇದ್ದಾರೆ. ಎತ್ರ ಪ್ರೋ ಪವನ್ ಫೋನಲ್ಲಿ ಮರ್ತು ಬಂದ್ಬಿಟ್ಟವನೇ, ರಿಟರ್ನ್ ಓಡೋಗ್ಬಿಟ್ಟ ನನ್ನ ಮಗ. ಅಲ್ಲಿ ದಾಟೋಗ್ಬಿಟ್ಟವನೇ, ಕಾಣಿಸ್ತಿಲ್ಲ. ಇರಿ, ಬಂದ ತಕ್ಷಣ ತೋರಿಸ್ತೀರಿ. ಅಲ್ಲಿ ಬಂದ ನನ್ನ ಮಗ, ಅಷ್ಟು ದೂರ ಓಡೋಗ್ಬಿಟ್ಟಿದ್ದಾನೆ ನೋಡಿ. ಏನಲ್ಲ ಕಾಮನ್ ಸೆನ್ಸ್ ಇಲ್ಲ, ಫೋನ್ ಎತ್ಕೋ ಎಲ್ಲೆಲ್ಲ ಬಿಡ್ತೀಯಾ. ದುಡ್ಡು ಬೆಲೆ ಗೊತ್ತಿರೋರಿಗೆ ಈ ಫೋನು ಎಲ್ಲಿ ಹಿಂಗೆ ಹುಷಾರಾಗಿ ಇಕ್ಕೋಬೇಕಂತ ಗೊತ್ತಾಗೋದು. ಇಂಥ ರಿಚ್ ಕಿಡ್ಸ್ಗೆಲ್ಲ ಗೊತ್ತಾಗಲ್ಲ. ಇವರನ್ನ ನೆನ್ಸಾಗ್ತಾನೆ ಫ್ರೆಂಡ್ಸ್ ಅವರು. ಅಪ್ಪ ಅವ್ರ ಫೋನು ಅವ್ರಿಗೆ ನೆನಪಿರ್ಬೇಕಪ್ಪ. ಇವಾಗ ಜನ ಬುಕ್ ಮಾಡ್ತಾರೆ, ಇಲ್ಲ ಫೋನ್ ಮಾತ್ರ ಪಕ್ಕ ಹಿಡ್ಕೊತಾರೆ, ನಿಮಗೂ ಗೊತ್ತು. ಇಲ್ಲ ಓಡ್ಬಿಡಿದೀನಿ ಫುಲ್ಲು. ಇವಾಗ ಏನು ಮಾಡ್ತಾನೆ ನೋಡೋದಿರಿ. ಚಾಲೆಂಜ್ ಕೊಡೋಣ ಅಣ್ಣಗೆ. ಏನು ಚಾಲೆಂಜು? ನಮ್ಮ ರಾಹುಲ್ ಅಣ್ಣ ಆಮೇಲೆ ಚಾಲೆಂಜ್ ಏನಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದಕ್ಕೇನು ನಿಮಗೆ ಗೆದ್ರೆ ಏನು ಬಹುಮಾನ ಅಂತಲೂ ಎಕ್ಸ್ಪ್ಲೇನ್ ಮಾಡ್ತಾನೆ. ಓಕೆ ಆಕ್ಸೆಪ್ಟ್ ಮಾಡ್ತಾ ಇದ್ದೀರಾ ಪವನ್? ನನ್ನ ಸಾಮರ್ಥ್ಯ ಎಷ್ಟು ಆಯ್ತು ಅಷ್ಟು ಆಗ್ತೀನಿ. ಇಲ್ಲ ಇವಾಗ ಏನಾರು ನೋಡ್ಬಿಟ್ಟು. ಬಸಪ್ಪನೇ 90 ಹೊಡೆದವನೇ, ಕರಿ ಬಸಪ್ಪ 90 ಹೊಡೆದಿದ್ದಾನೆ. ನಮ್ಮ ಕೈಲೆಲ್ಲ ಎಲ್ಲಿ ಅಷ್ಟು ವಯಸ್ಸಲ್ಲಿ 90 ಹೊಡೆದಿದ್ದಾನೆ ಅಂದ್ರೆ ಈ ವಯಸ್ಸಲ್ಲಿ ನೀನು ಎಷ್ಟು ಹೊಡಿತೀಯ ಪವನ್? ಸುಮಾರು ಇಂಟರ್ನ್ಯಾಷನಲ್ ಗೊತ್ತು, ಬಟ್ ವಯಸ್ಸಾಗಿದೆ. ನೀನು ನೋಡು, ಇದು ಗಟ್ಟಿ ಆಳಿದು. ನಿಜ ಇಲ್ಲ, ನನ್ನ ಮಕ್ಕಳು ಗಟ್ಟಿ ಆಳು ಅಂದಿ ಫುಲ್ ಹಿಂಡು ಬಿಡಿದ್ದಾರೆ. ಯಪ್ಪ, ನನ್ನ ಮಗ ಗಟ್ಟಿ ಆಳೆ ನೋಡ್ರಪ್ಪ. ಹಿಂಡಿ ಎಲ್ಲ ಹೋಗ್ಬಿಟ್ಟಿದೆ, ಆದ್ರೂ ಹಿಂಡ್ತಾರೆ ನನ್ನ ಮಕ್ಕಳು. ಎಕ್ಸ್ಪೆಷಲಿ ಪಕ್ಕದಲ್ಲಿ ಲೆಫ್ಟಲ್ಲಿ
ಅವನಿದ್ದು ನಾನು ಹಿಂಡಿರೋದು ಅವನಿಗೆ ಗಟ್ಟಿ ಆಳ 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 ಅಂದು ನಾನು ಹಿಂಡು ಬಿಟ್ಟಿದ್ದಾನೆ. ಬಿಟ್ಬಿಡು ಫುಲ್ಲು ಸಣ್ಣನೇ ಹಾಕ್ಬಿಟ್ಟಿದ್ದೀನಿ ಗಾಯ್ಸ್. 3 kg ಸಣ್ಣಾಗಿದ್ದೀನಿ ಹಿಂಡಿ ಇವರು. ವೇ ಪ್ರೋಟೀನು ಗಟ್ಟಿ ಹೇಳ್ತಾ ಇದ್ದೀರಾ ಮಾಡ್ರಿ. ಸುಸ್ತಾಗ್ಬಿಟ್ಟ ನಮ್ಮ ಮಾಡ ಕಾಲೆತ್ತು ಚಿನ್ನ. ನಮ್ಮ ಪವನ್ಗೆ ಆ ಕಮಲ ಹೂವು ಇಷ್ಟ ಆಗೈತೆ, ಅದನ್ನ ಎತ್ತಾಕ ಬರ್ತಾನಂತೆ. ನೀನು ಬರ್ಬೇಕಪ್ಪ. ನಾನು ಬರ್ತೇನಪ್ಪಿ. ತಾಗ ಏನು ತಗೋಬೇಕು ಈಗ ಹೇಳು ಗಾಯ್ಸ್. ಭಯ ಪಡ್ತಾವ ನನ್ನ ಮಗ, ಭಯ ಬೀಳ್ತಾನೆ ಭಯ. ವಯಸ್ಸಾದವರು ಸ್ವಲ್ಪ ಗೊತ್ತಾ ನಿಮ್ಗೆ, ವಯಸ್ಸಾದವರು ನಿನ್ಗೆಲ್ಲ ವಯಸ್ಸಾಗೈತೆ. ಟೆಂಪರ್ ಅವ್ರಿಗೆ ರಿಯಾಕ್ಟ್ ಮಾಡ್ಬಿಡ್ತಾರೆ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ನೀನು ಹೋದಂಗೆ ಇವತ್ತು ಹಿಡ್ಕೊರವಲ್ಲ. ಏನು ಆಗ್ತಾ ಇದ್ದಾನೆ ನೋಡ್ರಿ ಅವನ ಹಿಂದೆ. ಸಾಧಿಸ್ಬಿಟ್ರಿ ಗಾಯ್ಸ್, ನನ್ನ ಕಮಲದವು ಕಿತ್ಬಿಟ್ರಿ ಅಂತೂ ಇಂತು. ನನ್ನ ಪ್ರೀತಿಗೆ ಫಲ ಸಿಕ್ತು ಏನು. ಕಾಡ್ಸ ಕಮಲವ ಕಂಪ್ಲೀಟೆಡ್ ನಮ್ಮ ಪವನ್ದು. ನೋಡಿ ನಿಮ್ಗೆ ಕಮಲವ. ಲಾಸ್ಟ್ ಟೈಮು ತುಂಬ ಕಿತ್ತಿದ್ವಿ. ಏನಂತೀರಾ ರೋಲರ್ ಮಾಡಿದ್ಯಪ್ಪ ಗನಂದಾರಿ ಕೆಲಸ. ನನ್ನ ಮಗನೇ ನೇಚರ್ನೆಲ್ಲ ಹಾಳು ಮಾಡ್ಕೊಂಡು ಇಂಥವ್ರಿಂದಾನೆ ಪಾರ್ಕ್ಗಳ ಹಾಳಾಗೋದು. ನೀನು ಸಾಥ್ ಕೊಟ್ಟಿದ್ದಾನೆ, ಇವನೇ ಸಾಥ್ ಕೊಟ್ಟಿದ್ದ ನೋಡಿ ಕೈ ಹಿಡ್ದಿರೋದು. ಒಳ್ಳೇದು ಕೆಟ್ಟೋದು ಎಲ್ಲದ್ರಲ್ಲಿ ಕೈ ಕೊಡ್ಬೇಕಂತ ಏನು ಮಾಡಕ್ಕಾಗಲ್ಲ. ಎಗ್ರಪ್ಪ ರಾಜ್ಕುಮಾರ್. ಈಗ ಇವಂದು ಸರ್ದಿ. ಆಡ್ಸನ್ ಮಾಡಂಗೆ. ಗೈಸ್ ಹೋಗ್ತಾ ಇದೀವಿ ಇವಾಗ ಕಮಲ ಕಿತ್ತಕ್ಕೆ. ನೋಡಿ ವಿಡಿಯೋಗ್ರಾಫರ್ ತಗೊಳ್ರಿ, ವಿಡಿಯೋಗ್ರಾಫರು. ಓಕೆ ನಗಡೀರಿ, ನಿಮಗೋಸ್ಕರ ವ್ಯೂ ತೋರಿಸೋಣ ಅಂತ ಇದು ಗೇಟೆಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದೀರಿ. ತೆಪ್ಪೆ ನೋಡಿ ಗಾಯ್ಸ್, ತೆಪ್ಪೆ ಹೆಂಗೈತೆ. ತೆಪ್ಪೆ ಥರ ಇಲ್ದಿರ ಇನ್ನೆಂಗೆ ಇರುತ್ತೆ. ಕೈ ತೊಳ್ಕೊಳ್ಳಿ, ಕೆಲಿವರೆಗೂ ಬಂದ. ಒಳ್ಳೆ ವ್ಯೂ ತೋರಿಸ್ತೀರಿ ಬನ್ನಿ. ನೋಡಿ ಗಾಯ್ಸ್, ಇಲ್ಲೊಂದು ರಜ್ಜಾ ಮಾರ್ಗ ಮಾಡಿದ್ದಾರೆ ರಾಮ ಸೇತುವೆ ಥರ. ಅದನ್ನ ಇನ್ನೂ ಇಂಟ್ರೊಡ್ಯೂಸ್ ಮಾಡಿಲ್ಲ ಅನ್ಸುತ್ತೆ, ಇನ್ನೂ ಓಪನ್ ಮಾಡಿಲ್ಲ ಅನ್ಸುತ್ತೆ. ಬನ್ನಿ, ನಾವು ಆದ್ರೂ ಓಪನ್ ಮಾಡಿಲ್ಲ ಅಂದ್ರೂ ನೋಡ್ತಾ ಇದ್ದೀವಿ. ನಮ್ಮ ರಾಹುಲ್ ತೋರಿಸಲ್ಲಿ ಒಳ್ಳೆ ಜೈಲಲ್ಲಿ ಇರೋ ಥರ ನೋಡಿ ಹೆಂಗಿದ್ದಾನೆ. ಬಾ ಅಂದರೆ ಬಂದಿಲ್ಲ ನೋಡಿ ಗಾಯ್ಸ್. ಸುತ್ತ ಒಂದು ವ್ಯೂ ನೋಡ್ಬಿಡಿ ಹಂಗೆ. ಇದೆಲ್ಲ ಇಲ್ಲಿಗಲ್ ಹಿಂಗೆ ಬರೋದು. ನಾನು ಏನಿಲ್ಲ ನಮಗೋಸ್ಕರನೇ ಮಾಡಿದ್ದೀವಿ. ಬಂದ್ರೆ ತಿಕ್ಕದ ಮೇಲೆ ಓದಿದ್ದಾರೆ ಗಾಯ್ಸ್. ಏನಿಲ್ಲ ಗಾಯ್ಸ್, ನಮಗೋಸ್ಕರನೇ ಮಾಡಿರೋದು. ಇನ್ನೂ ಓಪನ್ ಆಗಿಲ್ಲ ಅಷ್ಟೇ. ಇಲ್ಲಿಂದ ಆ ಕಡೆ ಓಪನ್ ಆದಾಗ ಬರ್ಬೇಕಪ್ಪ. ಅದಕ್ಕೆ ಸನ್ಸೆಟ್ ನೋಡಿ ಹಂಗೆ ಆ ಕಡೆ. ಸನ್ರೈಸ್ ಬ್ರೋ, ಅದು ಸನ್ರೈಸ್. ಸಾರಿ ಪರವಾಗಿಲ್ಲ ಪವನ್. ನೋಡಿ ಒಳ್ಳೆ ವ್ಯೂ ಮಾತ್ರ. ಓಕೆ ಗೈಸ್, ನಡೀರಿ. ಅಷ್ಟೇ ಸಾಕೇನೋ? ಹೋಗೋಣ. ನಡಿ ಹೋಗೋಣ. ಸರಿ, ತುಂಬ ದೂರ ಬಂದ್ಬಿಟ್ರಿ ಅದಕ್ಕೆ.
ಇಲ್ಲಿಂದ ಇಲ್ಲಿ ದೂರನ ಇದು ಮೀನ್ಸ್ ಬೇರೆ ನೋಡ್ರೆ ಬೈತಾರ ಗುರು, ಅದಕ್ಕೆ ಯಾರು ಬೈಯಲ್ಲ. ಬೈಸ್ಕೊಳಕ್ ಇಷ್ಟ ಇಲ್ಲ ಅಂತ. ಏನು ಭಯಲ್ಲ, ಯಾರು ಏನು ಮಾತಾಡ. ಸರಿ ನಡಿ, ಪವನ್ ಗಟ್ಟಿ ಧೈರ್ಯ, ಬೈಸ್ಕೊಂಡ್ರಿ ಇಬ್ರು ಜೊತೆಲೆ ಬೈಸ್ಕೊಳ್ಳೋಣ, ಅದ್ರಲ್ಲೇನೈತೆ. ಬಿದ್ದಿದೆಯಲ್ಲೋ ನೋಡಿ ಗಾಯ್ಸ್, ಹೋಯ್ತವ್ ನಾನು ಏನೋ ಸಾಧನೆ ಮಾಡೋಯ್ತಾನೆ. ಅವ್ನು ಹೋಗಿದ ತಕ್ಷಣ ಹಿಂದೆ ನಾವು ಓಡೋಗ್ಬಿಡೋಣ, ಯಾರನ್ನ ಬಿದ್ದುಬಿಡ್ಲಿ ಅವ್ನಿಗೆ. ನೋಡಿ ಗಾಯ್ಸ್, ನಿಮಗೋಸ್ಕರ ಎಷ್ಟು ಕಷ್ಟ ಬೀಳ್ತಾ ಇದೀವಿ, ಎಲ್ಲ ವ್ಯೂ ಎಲ್ಲ ನೋಡಿಸ್ತಾ ಇದ್ದೀವಿ. ದಯವಿಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಹೋಗ್ತಾ ಇದ್ದೀವಿ ಮುಂದೆಗಡೆ. ಸಾಕು ಬರಲಿ, ನೀನು ಕಾಣಿಸ್ತಾನಿಲ್ಲ. ಓಕೆ ಗಾಯ್ಸ್, ಓಕೆ ಬಂದ್ಬಿಟ್ಟಿದ್ದೀರಿ. ಯಾವನ ನೋಡ್ರೆ ಬೈತಾನೆ, ಸಾಕು. ಮುಂದೆ ಏನಾಗುತ್ತೋ ತೋರಿಸ್ತೀರಿ, ನಡಿ ಹೋಗೋಣ. ಬನ್ನಿ, ಫಾಲೋ ಮಾಡಿ. ರಾಜ್ಯ ಮಾರ್ಗನ ಮುಗಿಸಿ ಓಡ್ತಾ ಇದ್ದೀವಿ. ನೋಡೋಣ ಬನ್ನಿ ಗಾಯ್ಸ್. ನಮ್ಮ ರಾಹುಲ್ ನೋಡಿ ಕಳ್ಳನ ಥರ ಯಾರನ್ನ ಬೈದ್ರೆ ಓಡಾಬಿಡೋಣ ಅಂತ ಇಷ್ಟೊತ್ತು ಆಚೆನೇ ಇದ್ದ ಕಳ್ಳನ ಮಗ. ಹೆಂಗೆ ಎಗ್ರೋದು? ಎತ್ತೋದು ಎಗ್ರೋ. ನಮ್ಮ ರಾಹುಲ್ ಅಣ್ಣ ಇಲ್ಲಿಂದ ನೋಡ್ಬಿಟ್ಟು ಮಜಾ ತಗೊಂತ ನನ್ನ ಮಗ. ಏನಿಲ್ಲ ಗಾಯ್ಸ್, ಕಳ್ಳನ ಮಗ ಯಾರನ್ನ ಬಂದ್ರೆ ಓಡಾಕ್ ಬಿಡೋಣ ಅಂತ ನಿಂತಿದ್ದ ಆಚೆನೆ. ಎಷ್ಟು ಚೆನ್ನಾಗಿ ಕಾಪಾಡ್ದ ಗಾಯ್ಸ್. ಒಂದು ಮಾತಾಡಿ ನೋಡ್ರಪ್ಪ, ಈ ಥರ ಆಯ್ತು ನಮ್ಮ ಗ್ಯಾಂಗು. ಒಳ್ಳೆ ಸನ್ರೈಸು, ಪರವಾಗಿಲ್ಲ. ಪವನ್ ಸನ್ಸೆಟ್ ಅಂತ ಕಟ್ ಮಾಡ್ಬಿಡ್ತಾನೆ. ಆಹಾ, ಇಲ್ಲಿ ನೋಡ್ರಪ್ಪ. ಸಾರಿ ಡಿಸ್ಟರ್ಬ್ ಮಾಡ್ತಾ ಇದೀರಿ. ಹಾಂ ತಗೋ, ಬಿಸ್ಕೆಟ್ ಹಾಕ್ತಾನೆ ನಮ್ಮ ಅಣ್ಣ. ಬಿಸ್ಕೆಟ್ ಏನಿಲ್ಲ, ಮಲ್ಕೊಂಡಿರೋದು ನಿದ್ದೆ ಖರಾಬ್ ಮಾಡಿ ದೊಡ್ಡ ಮಗನೇ ಆಟ ಆಡಿದ್ಯಾ. ಇದಕ್ಕೆಲ್ಲ ಒಳ್ಳೆ ಮೀಮ್ ಹಾಕ್ಬೋದಲ್ಲ ನೋಡ. ವಾಸಪ್ಪ, ಹೊಡಿ, ಮಜಾ ಉಡಾಯಿಸು. ಎಕ್ಸರ್ಸೈಸ್ ಅಂತ ಮಾಡಿಸಿರೋದು. ಎಕ್ಸರ್ಸೈಸ್ ಮಾಡು ಎಕ್ಸರ್ಸೈಸ್. ಹೊಡಿ ಸರಿ, ಸೈಕಲ್. ಇದೆ ಚೆನ್ನಾಗೈತೆ ಗಾಯ್ಸ್. ನೋಡ್ರಪ್ಪ, ಇಲ್ಲಿ ನಿಮ್ಗೆ ಚಾಲೆಂಜ್ ಕೊಡ್ತಾ ಇದ್ದೀನಿ. ಇಬ್ಬರು ಸೇರಿ 50 ಪುಷಪ್ ಹೊಡಿಬೇಕು. ಯಾರು ಗೆಲ್ತಾರೋ ಅವ್ರಿಗೆ ನನ್ನ ಬಿರಿಯಾನಿ ಟ್ರೀಟು ಪಕ್ಕ. ಮಾತು ಕೊಟ್ರೆ ಎಲ್ಲ ಕೊಟ್ಟಂಗೆ. ನೋಡೋಣ, ಐ ವಿಲ್ ಡೂ ಮೈ ಲೆವೆಲ್ ಬೆಸ್ಟ್. ಸರ್, ಮೂರು, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30 ಸ್ಟಾಪು. ಇನ್ನು 28, 27 ಸ್ಟಾಪ್ ಮಾಡಿದ್ದಾನೆ. 30 ಇದು ಒಳ್ಳೇದೇ. ನೋಡಿ ಗಾಯ್ಸ್, ಮೀನಿದೆ ಹಿಡಿತಿದ್ದಾರೆ. ನೀರಲ್ಲಿ ಏನೋ ಒಂದು ನೆಮ್ಮದಿ, ಶಾಂತಿ ಫೀಲ್ ಆಗುತ್ತೆ. ಗಾಯ್ಸ್, ಇದೇ ಮರದಲ್ಲಿ ಕರೆಕ್ಟಾಗಿ ನಾವು ಪ್ಯೂದಲ್ಲಿ ಇರ್ಬೇಕಾದ್ರೆ ಬಂದು ಎಳ್ನೀರು ಕಿತ್ಕೊಂಡು ಕೊಡ್ತಿದ್ದು. ನೋಡಿ ಪವನ್ ಅಲ್ಲಿ ಚಿಕ್ಕದಾಗಿರೋ ಎಳ್ನೀರು ಇವೆಲ್ಲ ಕಿತ್ಬಿಡೋಣ ಅಂತಾನೆ. ಇಷ್ಟು ಹೈಟ್ ಇತ್ತು ಗಾಯ್ಸ್, ನಾನು ಇವಾಗ ತೋರಿಸ್ತೀನಲ್ಲ, ಇದು ರೈಟ್ ಇತ್ತು. ಇವಾಗ ಇಲ್ಲಿ ಬೆಳೆದೋಟೆ ಇದೆ. ಏನಾನ ಐಡಿಯಾ ಆಗ್ತಾರೆ ನನ್ನ ಮಕ್ಕಳು. ಮಾತ್ರ ವ್ಯೂಗೆ ಮಾತ್ರ ಬೆಂಕಿ ಇದೆ ಗಾಯ್ಸ್. ಇದೆ ಒಂಥರ
ನೋಡ್ರಪ್ಪ ನಮ್ಮ ರಾಹುಲ್ ಅಣ್ಣ ಸೈಕಲಿಂಗ್ ಮಾಡ್ತವ್ರೆ. ಆ ಖುಷಿ ನೋಡ್ರಿ, ಹ್ಯಾಪಿನೆಸ್ ನೋಡ್ರಿ. ನಮ್ಮ ಪವನ್ ಚಿಕ್ಕ ಹುಡುಗ ಆಗ್ಬಿಟ್ಟ ನೋಡಿ. ನಮ್ಮ ಪವನ್ ಸ್ವಲ್ಪ ಹೊತ್ತಿಗೆ ಚಿಕ್ಕವನಾಗ್ಬಿಟ್ಟ. ನಮ್ಮ ರಾಹುಲ್ ಏನೋ ಮಾಡ್ತಾ ಇದ್ದಾನೆ ಇಲ್ಲಿ. ಮಾತ್ರ ಒಳ್ಳೆ ಆ್ಯಕ್ಟಿವಿಟೀಸ್, ಒಳ್ಳೆ ಪ್ಲೇಸ್ ಇದು. ನಾವು ಸ್ವಲ್ಪ ಹೊತ್ತಿಗೆ ಚಿಕ್ಕ ಮಕ್ಕಳಾಗ್ಬಿಟ್ರಿ, ಅಷ್ಟು ಚೆನ್ನಾಗೈತೆ. ನೋಡ್ ತಕ್ಷಣ ಖುಷಿ ಆಗ್ಬಿಡ್ತಿದ್ದು. ಓಕೆ ಗೈಸ್, ನಮ್ಮ ರಾಹುಲ್ ನೋಡ ನನ್ನ ಮಗ ಒಂದೊಂದಲ್ಲ ಗುರು ಮಾಡ್ತಾ ಇರೋದಿಲ್ಲಿ. ಒಳ್ಳೆ ಪ್ಲೇಸ್ ಮಾತ್ರ, ಬೆಳಗ್ಗೆ ಬರೋಕ್ಕಿಲ್ಲಿ ಎಲ್ಲ ಇದೆ. ಬಟ್ಲು. ಓಕೆ ಗಾಯ್ಸ್, ನೆಕ್ಸ್ಟ್ ಆಟ. ಕುತ್ಕೋ ಪವನ್. ಏನೋ ಮಾಡ್ತಾ ಇದ್ದಾರೆ, ಇದು ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ. ಓ ನೋಡಪ್ಪ ಆಡ್ತಾ ಇದ್ದಾರೆ ಆಟ. ಓಕೆ, ಚಿಕ್ಕ ಹುಡುಗರು ಮಾಡ್ತಿದ್ದೀವಿ ಗುರು. ಚಿಕ್ಕ ಹುಡುಗರು ನಿಜ ನೋಡಿ ಬೈದ ಬಿಡ್ತಾರೆ ಇಡಲೇ ಅಂತ. ಅಪ್ಪ ಗಟ್ಟಿ ಆಳು. ಎದ್ದಾಳ ತೊಡೆ ಕೊಡಿ ನನ್ನ ಮಗನೇ ಡುಮ್ಮನ ಮಗ. ಇವಾಗ ಗೊತ್ತಾಯ್ತಾ ಯಾರು ಡುಮ್ಮ ಅಂತ? ನಾನೇ ಹೇಳಿದ್ದು ಗಟ್ಟಿ ಇದಾಯ್ತು. ನಿಲ್ಸಲ್ಲ ಪ್ಲೀಸ್, ನಿಲ್ಸಲ್ಲ ಪ್ಲೀಸ್. ಕುದುರೆ ಆಡಿಸ್ತಾರೆ, ಕುದುರೆ. ಬಾಯ್ ಬಾಯ್ ಗೈಸ್. ಫುಲ್ ಇಳಿಸ್ಬಿಟ್ಟಿದ್ದೀರಿ ಅಣ್ಣನಿಗೆ ನೋಡಿ. ಹಿಂದೆಗಡೆ ನೋಡಿ ಗೈಸ್, ಹಂಗೆ ಫುಲ್ ತಿಕ್ಕ ಉಜ್ಕೊಂತವನೆ. ಫುಲ್ ಏಟ್ ಆಗ್ಬಿಟ್ಟಿದೆ ಅಣ್ಣನಿಗೆ. ಸುಸ್ತಾಗ್ಬಿಡೋಣ ಸುತ್ತಿದ್ರದ್ರಲ್ಲಿ ನೋಡಿ. ವರ್ಸು ಅದೇ ಗೈಸ್. ಅಗ್ರಾ ಲೇಕ್ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯೆನ್ಸು ನೋಡಿ. ಬನ್ನಿ ನೀವು ನಿಯರ್ ಬೈ ಸಜಾಪುರ, ಬೊಮ್ಮನಹಳ್ಳಿ ಎಲ್ಲ ಇದ್ರೆ ಎಲ್ಲ ಬನ್ನಿ. ಅಗ್ರಾ ಲೇಕ್ ಚೆನ್ನಾಗಿದೆ, ಬೆಳಗ್ಗೆ ಬನ್ನಿ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅನ್ಬೋದು ನೋಡಿ, ಚೆನ್ನಾಗಿದೆ. ಇವಾಗೇನು ಹೊಡ್ತಾ ಇದ್ದೀವಿ ನಮ್ಮ ಅಗ್ರಾ ಕಾಲೇಜ್ ನೋಡಿಕೊಂಡು ನಮ್ಮ ಲಿಂಗರಾಜು ಬಾಸ್ ಏನಾದರೂ ನಾಷ್ಟ ಕೊಡಿಸಿದ್ರೆ ತಿನ್ಕೊಂಡು ಮನೆಗೆ ಹೊಡೋದು. ಇಲ್ಲಿಗೆ ನಮ್ಮ ಅಗ್ರಾ ಲೇಕ್ ಮುಗೀತು. ನಾವು ಎಕ್ಸಿಟ್ ಆಗ್ತಾ ಇದ್ದೀರಿ. ಇವಾಗ ನಮ್ಮ ಕಾಲೇಜ್ ಹತ್ರ ಒಂದ್ಸಲ ಹೋಗಿ ಬರ್ತೀರಿ. ನಮ್ಮ ಅಗ್ರಾ ಕಾಲೇಜ್ ಹತ್ರ ಹೋಗ್ತಾ ಇದ್ದೀರಿ, ಗೌರ್ಮೆಂಟ್ PU ಕಾಲೇಜ್. ಗೈಸ್, ನಮ್ಮ ಕಾಲೇಜ್ ಹತ್ರ ಸಿಗೋಣ. ನಮ್ಮ ಹಳೆ ಕಾಲೇಜ್ ಹತ್ರ ಹೋಗ್ತಾ ಇದ್ದೀರಿ. ಈ ರೋಡೆಲ್ಲ ನೆನಪಾಗುತ್ತೆ ನನ್ನ ಕ್ಲಾಸ್ಮೇಟ್ ಇರೋರಿಗೆ, ನನ್ನ ಕಾಲೇಜಲ್ಲಿ ಓದಿರೋರಿಗೆ. ನಮಸ್ಕಾರ ಗುರು. ಇವತ್ತು ನಾನು ಅಗ್ರಾ ಲೇಕ್ ಮುಗಿಸ್ಕೊಂಡು ನಮ್ಮ PU ಕಾಲೇಜ್ ಬಂದಿದ್ದೀವಿ ನೋಡಿ. ಯಾಕೋ PU ಕಾಲೇಜ್ ಬಂದಿದ್ದೀವಿ. ಸೆಕೆಂಡ್ PUCಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಫಸ್ಟ್ PU ಸೆಕೆಂಡ್ PUC ಇಲ್ಲೇ ಮಾಡಿದ್ದೀವಿ ನಾವು ನೋಡಿ. ಅಗ್ರಾ SSR ಲೇಔಟು. ಬನ್ನಿ ಹೊರಗಡೆ ಹೋಗೋಣ, ಹಿಂಗಿದೆ ನೋಡೋಣ. ಒಳ್ಳೆ ಮೆಮೊರೀಸ್ ಗಾಯ್ಸ್. ಇದು ಆಫೀಸ್ ರೂಮ್ ಮಾತ್ರ ಇದೆ. ಒಳ್ಳೆ ಮೆಮೊರೀಸು. ಸಖತ್ತಾಗಿ ಎಂಜಾಯ್ ಮಾಡಿದ್ದೀರಿ PU ಮಾತ್ರ.
ಸಖತ್ ಎಂಜಾಯ್ ಮಾಡಿದ್ದೀನಿ, ಒಳ್ಳೆ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇವನೊಂದು ಎಸ್ಪೆಷಲಿ ಇವನು ಸಖತ್ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ, ಕೇಳಲೇಬೇಡಿ. ನಮ್ಮ ರಾಹುಲ್ ಅಷ್ಟೇ ಸಖತ್ತಾಗಿ ಎಂಜಾಯ್ ಮಾಡಿದ್ದೀನಿ. ಎಲ್ಲ ಮೆಮೊರೀಸು ನಮಗೆ. ನೋಡಿ ಫೀಲ್ಡ್ ಇದೆಲ್ಲ ಮೆಮೊರೀಸ್. ಇದು ನಮ್ಮ ಪ್ರೇಯರ್ ಇಲ್ಲೇ ಮಾಡೋದು, ಇದೆಲ್ಲ ಮೆಮೊರೀಸ್ ನಮಗೆ. ಅಲ್ಲೇ ನಾವು ಕುತ್ಕೊಂತಿದ್ದು ಇಲ್ಲೆಲ್ಲ ನಾವು ಫುಲ್ಲು ವಾಟರ್ ಒನ್ ಡೇ ಫುಲ್ಲು ಏನೋ ಸ್ಪೆಷಲ್ ಕ್ಲಾಸ್ ಅಂತ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀರಿ. ಫುಲ್ಲು ನೀರು ಬಕೆಟ್ ನೀರಲ್ಲಿ ಡ್ಯಾನ್ಸ್ ಆಡಿದ್ದೀವಿ, ಸಖತ್ ಎಂಜಾಯ್ ಮಾಡಿದ್ದೀವಿ. NSS ಸೇರಿದ್ದೀವಿ ಎಸ್ಪೆಷಲಿ ಅವರು. ಇದೆಲ್ಲ ನಾವು ಫುಲ್ ಕ್ಲೀನಿಂಗ್ ಮಾಡಿಬಿಟ್ಟಿದ್ವಿ. ಇಲ್ಲಿ ಮತ್ತೆ ಇಲ್ಲಿ ನಾವು ಊಟ ಮಾಡ್ತಾಯಿದ್ವಿ. ಇದು 2 ಪ್ಲೇಸ್ ಇತ್ತು, ಬಟ್ ಫೈನಲಿ ಈ ಪ್ಲೇಸ್ ಫಿಕ್ಸ್ ಆಯಿತು. ಸಖತ್ ಎಂಜಾಯ್ ಮಾಡಿದ್ದೀವಿ. ಏನಂತೀರ ಅವರು? ಸಖತ್ ಎಂಜಾಯ್ ಮಾಡಿದ್ದೀವಿ. ತುಂಬ ಮೆಮೊರೀಸ್ ಇದೆ ಈ ಕಾಲೇಜಲ್ಲಿ. ನಾನು 10th ಅಷ್ಟೇ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. 2nd PC ಫಸ್ಟ್ PC ಮಾತ್ರ ಸಖತ್ ಎಂಜಾಯ್ ಮಾಡಿದ್ದೀನಿ. ಇದೇ ಪ್ಲೇಸು ಇಲ್ಲೇ ನಾವು ಹುಡುಗರೆಲ್ಲ ಕುತ್ಕೊಂಡು ಇಲ್ಲೇ ನೋಡಿ. ಇದು ಇದ್ದಿರಲಿಲ್ಲ, ಅಥವಾ ಹೊಸ ಸಂಪಿದು ಇದ್ದಿರಲಿಲ್ಲ, ಇದಿತ್ತು. ಮಸ್ತ್ ಇಲ್ಲೇ ಕುತ್ಕೊಂತಿದ್ವಿ ನಾವೆಲ್ಲ. ನಾನು ನಮ್ಮ ಫ್ರೆಂಡ್ಸು ಕೆವಿನ್, ಎಸ್ಪೆಷಲಿ ಕೆವಿನು ನಮ್ಮ ಗ್ಯಾಂಗಲ್ಲಿ. ಅವನು ಸೂಪರ್ ಗೈಸ್, ಅವನೊಂಥರ ಚಿಲ್ ಬ್ರೋ ಅಲ್ಲ ಕೆವಿನು, ಚಿಲ್ಲಾಗಿರ್ತಾ ಇದ್ದ. ನಮಗೂ ಅವನ ಜೊತೆನೇ ಇರ್ತಾಯಿದ್ವಿ. ನಮ್ಮ ರಾಹುಲ್ ಬೈ ಒಂದು 2-3 ಸತಿ ಕಾಂಪೌಂಡ್ ಹಾರಿದಾನಂತೆ ಆ ಕಡೆ, ಅದಕ್ಕೆ ಅಲ್ಲಿ ಇದಾಕ್ಬಿಟ್ಟಿದ್ದಾರೆ, ಬೇಲಿ ಹಾಕಿದ್ದಾರೆ. ಈ ಒಂದು ಅಂಕಲ್ ಇರ್ತಾಯಿದ್ರು ಪಾಪ, ಅವ್ರು ಏನೇ ಮನೇಲಿ ಏನು ತಿಂಡಿ ಏನಾದ್ರು ಇದ್ರೆ ಕೊಡ್ತಾ ಇದ್ವಿ. ಈ ಮನೇಲಿ ಇಲ್ಲೆಲ್ಲ ಕೈ ತೊಳೆಯೋದು, ಇಲ್ಲಿ ನೀರು ಎತ್ಕೊಂಡು ಬಕೆಟ್ ನೀರು ಎತ್ಕೊಂಡು ಒನ್ ಡೇ ಹೆಂಗೆ ಆಡಿದ್ದೀರಂದ್ರೆ ಗಾಯ್ಸ್, ಮಳೆನೂ ನೆಂದಿರಲ್ಲ ಆ ಥರ ನೆನ್ಕೊಂಡು ಹೋಗಿದ್ದೀರಿ. ಫುಲ್ಲು ಅರ್ಧ ಡ್ರಮ್ ನಾವೇ ಖಾಲಿ ಮಾಡ್ದಂಗಿದ್ದೀರಿ, ಆ ಥರ ಆಡಿದ್ದೀವಿ ನಾವು ಅವತ್ತು ನೀರಲ್ಲಿ. ಸಖತ್ ನೋಡಿ ಗಾಯ್ಸ್. ಆಮೇಲೆ ಇಲ್ಲೇ ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ಎಸ್ಪೆಷಲಿ ಸಖತ್ ಎಂಜಾಯ್ ಮಾಡಿದ್ವಿ. ಇಲ್ಲೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಫಸ್ಟ್ 2nd P ಫುಲ್ಲು ಇಲ್ಲೇ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ದೀವಿ. ಇಲ್ಲಿ ಆಮೇಲೆ ಇಲ್ಲಿ ನಮ್ಮ ಕ್ಲಾಸ್ ಅದೇ, ನಮ್ಮ ಕ್ಲಾಸ್ ತೋರಿಸ್ತೀವಿ. ಸಖತ್ ಎಂಜಾಯ್ ಮಾಡಿದ್ದೀವಿ, ಸಖತ್ ಮೆಮೊರೀಸ್ ಕ್ರಿಯೇಟ್ ಮಾಡಿದ್ವಿ ನಮ್ಮ ಹತ್ರ ಈ ಕಾಲೇಜಲ್ಲಿ. ನೋಡಿ ಬನ್ನಿ, ನಮ್ಮ ಕ್ಲಾಸು ಓಪನ್ ಇದೆಯಾ? ಟೀಚರ್ಸ್ ಇದ್ದಾರೆ, ಓಪನ್ ಇದೆ ಬನ್ನಿ. ಕ್ಲಾಸ್ ಗಾಯ್ಸ್, ನಮ್ಮ ಪ್ಲೇಸ್ ಇದು. 3 ಜನ ಪ್ಲೇಸ್ ಇದು. ರಾಹುಲ್ ಕ್ಲಾಸ್ ಮೇಲೆ ಇದೆ, ತೋರಿಸ್ತೀವಿ ನೋಡಿ. ಇಲ್ಲೆಲ್ಲ ಮಸ್ತಿಗೆ ಎಂಜಾಯ್ ಮಾಡಿದ್ದೀವಿ, ಸೂಪರಾಗಿರ್ತಾ ಇತ್ತು ಕ್ಲಾಸ್. ಎಸ್ಪೆಷಲಿ ಈ 2 ಬೆಂಚಸ್, ಫಸ್ಟ್ 2 ಬೆಂಚಸ್ ನಮ್ಮದು. ಏನಂತೀನಿ ಲಿಂಗರಾಜ್? ಈ ಫಸ್ಟ್ 2 ಬೆಂಚಸ್ ನಮ್ಮದು. ಇಲ್ಲಿ ನಾನು ಲಿಂಗರಾಜು ಆಲ್ಮೋಸ್ಟ್ ಕೂತಿರೋದು. ಇಲ್ಲಿ ನಮ್ಮ ಕೆವಿನ್, ನಾನು ರಾಹುಲ್ ಅಲ್ಲ, ಕೆವಿನ್, ನಾನು ಲಿಂಗರಾಜು ಇಲ್ಲಿ ಫಸ್ಟ್ ಬೆಂಚಲ್ಲಿ. ಇಲ್ಲಿ ನಮ್ಮ ಆರ್ಯ ಅವರು ಗ್ಯಾಂಗ್ ಕೂತ್ಕೊಂಡಿದ್ವಿ. ಇಬ್ಬರು 2 ಬೆಂಚು ಒಂಥರ ಚಿಲ್ ಮಾಡ್ತಾಯಿದ್ವಿ. ಲಾಸ್ಟ್ ಬೆಂಚಲ್ಲಿ ನಮ್ಮ ಫ್ರೆಂಡ್ಸು ಸಖತ್ ಎಂಜಾಯ್ ಮಾಡಿದ್ದೀವಿ ಅಷ್ಟೇ. ನಮ್ಮ ಕ್ಲಾಸ್ ಇದು ಸಖತ್ ಮಿಸ್ ಮಾಡ್ಕೊತೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಮಿಸ್ ಮಾಡ್ಕೊತೀವಿ, ಬಟ್ ಜೀವನ ಹೋಗ್ತಾ ಇರಬೇಕು. ಬನ್ನಿ ನೆಕ್ಸ್ಟ್ ನೋಡೋಣ. ಬನ್ನಿ ರಾಹುಲ್ ಅವರೇ, ನಿಮ್ಮ ಕ್ಲಾಸ್ ನೋಡೋಣ. ಮೇಲೆ ಯಾರು ಬೈ ನಮ್ಮ ಕಾಲೇಜ್ ಈ ಥರ ಇದ್ದಿರಲಿಲ್ಲ. ಕಲ್ಲುಗಳೆಲ್ಲ ಆಗ್ತಿದೆ, ಡೆವಲಪ್ಮೆಂಟ್ ಆಗ್ತಿದೆ, ತುಂಬ ಚೇಂಜಸ್ ಆಗಿದೆ, ಡೆವಲಪ್ಮೆಂಟ್ ಆಗ್ತಿದೆ. ನೀನು ಹೋಗೋಣ? ಸಖತ್ ಎಂಜಾಯ್ ಮಾಡಿದ್ದೀವಿ. ಸ್ಪೆಷಲಿ ನನಗೆ ಯಾವ ಟೀಚರ್ ಬಂದಿದ್ದಾರೆ, ಎಲ್ಲ ನಮ್ಮ ಎಕ್ಸ್ಪೀರಿಯನ್ಸ್ ನಿಮಗೆ ಹಂಚ್ಕೊಂಡಿದ್ದೀರಿ. ನಿಮಗೂ ಒಂದ್ಸಲ ರಿಮೆಂಬರ್ ಮಾಡಿದ್ದೀರಿ. ಯಾರೋ ಬೇರೆಯವ್ರು ಬಂದಿಲ್ಲಿ ಕ್ರಿಕೆಟ್ ಆಡ್ತಿದ್ದಾರೆ. ಬಾಯ್ಸ್ ಕೂತಿದಾರಲ್ಲ ಆ ಥರ ನಾವು ಇಲ್ಲೇ ಅಡ್ಡಗಳು ಹಾಕ್ಕೊಂಡು ಮಸ್ತಾಗಿ ಎಂಜಾಯ್ ಮಾಡ್ತಾಯಿದ್ರಿ.
ಎಲ್ಲ ಫ್ರೆಂಡ್ಸು ಬ್ಯುಸಿ ಆಗ್ಬಿಟ್ಟಿದ್ದಾರೆ ಅವ್ರವ್ರ ಲೈಫಲ್ಲಿ, ಅವ್ರವ್ರ ಪ್ರಾಬ್ಲಮ್ಸ್ ಅನ್ನೋದಿರುತ್ತೆ. ನಾವು ಯಾರನ್ನೂ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಆದ್ರೆ ಏನಪ್ಪ ಒಂದು ಮೀಟ್ ಆಗ್ಬೇಡ, ಒಂದು ದಿವಸ ಫೋನ್ ಪರವಾಗಿಲ್ಲ, ನಮ್ಗೆ ತುಂಬ ಮೆಮರೀಸ್ ಕೆವಿನ್ ಇದೆ. ಬ್ಯುಸಿ ಆಗ್ಬಿಟ್ಟಿದ್ದಾನೆ. ಓಕೆ, ಸ್ವಲ್ಪ ಹೊತ್ತು ಕಾಲೇಜ್ ಹತ್ರ ಕೂತ್ಕೊಂಡ್ರೆ ನಾವು ಬಿಡ್ತೀರಿ ಇಲ್ಲಿಂದ. ನಂದು ಬಾರಿ ನಂದು ಒನ್ ಆಫ್ ದಿ ಬೆಸ್ಟ್ ಮೂಮೆಂಟ್ಸ್ ಇದ್ದಾವೆ, ಒನ್ ಆಫ್ ದಿ ಬೆಸ್ಟ್ ಮೂಮೆಂಟ್ಸ್ ಇದ್ದಾವೆ. ಒಟ್ಟಿನಲ್ಲಿ ಇವ್ರು 3 ಜನಕ್ಕಿಂತ ಬಾಯಿಗೆ ನಾನು ಎಂಜಾಯ್ ಮಾಡಿರ್ತೀನಿ. ಅಷ್ಟು ಮೆಮೊರೀಸ್ ಕ್ರಿಯೇಟ್ ಆಗೈತೆ ನನಗಂತೂ. ಫಸ್ಟು ಬೆಸ್ಟ್ ಎರಡೂ ಇದ್ದಾವಪ್ಪ, ಸುಳ್ಳು ಯಾಕೆ ಹೇಳಿ. ಒಟ್ಟಿನಲ್ಲಿ ನನಗಂತೂ ಭಾರಿ ಗೋಲ್ಡನ್ ಡೇಸ್ ಅನ್ಬೋದು ಈ ಕಾಲೇಜಲ್ಲಿ. ಇದುವರೆಗೂ ಇಷ್ಟು ವರ್ಷದಲ್ಲಿ ಎಲ್ಲೂ ಸಿಕ್ಕಿರಲಿಲ್ಲ ಅಷ್ಟು ಎಂಜಾಯ್ಮೆಂಟ್ ಸಿಕ್ಕಿದೆ ಡಿಗ್ರಿ ಕಾಲೇಜಲ್ಲಿ, PU ಕಾಲೇಜಲ್ಲಿ. ಇದ್ರ ಮುಂದೆ ಡಿಗ್ರಿ ಕಾಲೇಜ್ ಏನಿಲ್ಲ ಅನ್ಸುತ್ತೆ. ಚೆನ್ನಾಗಿತ್ತು. ನಿಮ್ದೇನಾದ್ರು ಅನಿಸಿಕೆ ಪವನ್? ಸೂಪರ್ ಆಗಿತ್ತು. ಡಿಗ್ರಿ ಏನು ಇಲ್ಲಿಂದ ಹೋಗುವಷ್ಟೇ ಒಂದು ಸ್ಟ್ರೆಸ್ ಆಗಿಬಿಡ್ತೀರಿ, ಅಲ್ಲಿ ಪಾರಾಗಿರ್ಬೇಕು, ಮತ್ತೆ ಅಲ್ಲಿಂದ ಬರ್ತೀವಿ. ಡಿಗ್ರಿಲಿ ನಮಗೇನೋ ಅನ್ಕೊಂಡು ಎಂಜಾಯ್ ಮಾಡಲ್ಲ. PUದಲ್ಲಿ ನಿಮಿಷ ಎಂಜಾಯ್ ಮಾಡ್ತೀರಿ. ಟೀಚರ್ಸಿಂದ ಬೈಯೋದ್ರಿಂದ ಹಿಡಿದು ಟೀಚರ್ಸ್ ಹೋಗೋದ್ರಿಂದ ಹಿಡಿದು ಎಲ್ಲ ಸಕ್ಕತ್ತಾಗಿರುತ್ತೆ. ರಾಹುಲ್, ನೀನು ನಿಮ್ಮ ಕ್ಲಾಸಲ್ಲಿ ಯಾವ ಫ್ರೆಂಡ್ ನೆನ್ಸ್ಕೊಂತಿದ್ಯಪ್ಪ? ಯಾರು ನೆನಪಾಗ್ತಿದ್ದಾರೆ ಇಲ್ಲಿ ಬಂದಮೇಲೆ? ಶ್ರೀಕಂಠ, ರವಿ, ರಾಹುಲ್. ನಾನು ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಕೆವಿನ ನೆನ್ಸ್ಕೊಳ್ತಾ ಇದ್ದೀನಪ್ಪ. ಅಷ್ಟೇ ಗಾಯ್ಸ್, ಇಲ್ಲಿಗೆ ನಮ್ಗೆ ಇವತ್ತಿನ ಎಂಡ್ ಆಯಿತು. ಮನೆಗೆ ಬಿಡ್ತಾ ಇದ್ದೀರಿ. ಇದೇ ನಮ್ಮ ಮಯಾಭೂಸ. ನಾನು PU ಕಾಲೇಜಲ್ಲಿ ಡಾರ್ಲಿಂಗ್ ಅಂತ ಕರಿತಿದ್ದೆ. ಇದು ಏಕೈಕ ವ್ಯಕ್ತಿ ಕೆವಿನ್. ಇವತ್ತು ಅವನ್ನ ಮೀಟ್ ಆಗೋಣ ಅಂತ ಅವ್ರ ಮನೆ ಹತ್ರ ಬಂದಿದ್ದೀನಿ. ಇದೇ ಅವ್ರ ಮನೆ. ಕೆವಿನ್ ಇವನೇ, ಕೆವಿನ್ ಪ್ರಿಸ್ಟನ್, ನಾವು ಪಿಸ್ತೂಲ್ ಅಂತ ಕರಿತಿದ್ರಿ.